ದುಬಾರಿ ದುನಿಯಾದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡಲಿಕ್ಕೆ ಮುಂದಾಗಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಜನಾಕ್ರೋಶ ನಡೆಯುತ್ತೆ. ಇವತ್ತಿನಿಂದ 16 ದಿನಗಳ ಕಾಲ ನಡೆಯುವಂತಹ ಜನಾಕ್ರೋಶ ಯಾತ್ರೆ ಬಿಜೆಪಿ ನಾಯಕರು ಮೈಸೂರಿನಲ್ಲಿ ಇವತ್ತು ಜೋಶಿ ಚಾಲನೆ ಕೊಡುವ ಮೂಲಕ ಜನಾಕ್ರೋಶ ಯಾತ್ರೆ ಮಾಡ್ತಾರೆ. ರಾಜ್ಯದಾದ್ಯಂತ ಸಿಡಿದೇಳ್ತಾರೆ. ದುಬಾರಿ ದುನಿಯಾದ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದೆ ಬಿಜೆಪಿ. ರಾಜ್ಯದಾದ್ಯಂತ ಎಂದಿನಿಂದ ಬಿಜೆಪಿ ಹೋರಾಟಕ್ಕೆ ಮುಂದಾಗ್ತಿದ್ದು ಮೈಸೂರಿನಿಂದ ಆರಂಭವಾಗ್ತಾ ಇದೆ. 4 ಹಂತದಲ್ಲಿ ನಡೆಯುತ್ತೆ. ಕೊನೆಗೆ ಬಂದು ನಿಲ್ಲೋದು ರಾಮನಗರದಲ್ಲಿ. ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ದುಬಾರಿ ದುನಿಯಾದ ವಿರುದ್ಧ ಕೇಸರಿ ಪಡೆ ಸಿಡಿದೆದ್ದಿದೆ. ಮಧ್ಯಾಹ್ನ 3 ಗಂಟೆಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿ ಚಾಲನೆ ಕೊಡ್ತಾರೆ. ಇವತ್ತಿನ ಯಾತ್ರೆ ಪ್ರಹ್ಲಾದ್ ಜೋಶಿ ಚಾಲನೆ ಕೊಡ್ತಾರೆ ಈ ಒಂದು ಯಾತ್ರೆಗೆ. ದುಬಾರಿ ದುನಿಯಾದ ವಿರುದ್ಧ ಸರ್ಕಾರದ ವಿರುದ್ಧ ಕೇಸರಿ ಘರ್ಜಿಸೋದಕ್ಕೆ ಮುಂದಾಗ್ತಿದ್ದು ಸಿಡಿದೆದ್ದಿದೆ ಕೇಸರಿ ಪಡೆ. 4 ಹಂತದಲ್ಲಿ ನಡೆಯುತ್ತೆ ಈ ಒಂದು ಹೋರಾಟ. ಕೊನೆಗೆ ಬಂದು ನಿಲ್ಲೋದು ರೇಷ್ಮೆ ನಗರ ರಾಮನಗರದಲ್ಲಿ ಕೊನೆಯಾಗುತ್ತೆ. 4 ಗಂಟೆಗೆ ಅಂಚೆ ಕಚೇರಿ ವೃತ್ತದಿಂದ ಗಾಂಧಿ ಚೌಕ್ವರೆಗೆ ಯಾತ್ರೆಯನ್ನು ಮಾಡ್ತಾರೆ. ಅಂದರೆ 1 ಕಿಲೋಮೀಟರ್ ಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಈ ಮೂಲಕ ನಾವು ಬಿಸಿ ಮುಟ್ಸ್ತೀವಿ, ಸರ್ಕಾರಕ್ಕೆ ಚಾಟಿ ಮುಟ್ಸ್ತೀವಿ ಅಂತ ಹೇಳಿ ಬಿಜೆಪಿ ಹೋರಾಟವನ್ನ ಮಾಡಿರೋದು. ಯಾಕಂದ್ರೆ ಬೆಲೆ ಏರಿಕೆ ವಿಚಾರ, ಏನು ಟಿಕೆಟ್ ದರ, ಮೆಟ್ರೋ ಟಿಕೆಟ್ ಆಗಿರ್ಬೋದು, BMTC KSRTC ಬಸ್ ಟಿಕೆಟ್ ದರ ಆಗಿರ್ಬೋದು, ಇವೆಲ್ಲವೂ ಕೂಡ ಏರಿಕೆ ಆಗಿರೋದ್ರಿಂದ ಇದು ಜನರಿಗೆ ಒಂದು ರೀತಿ ಸುಡ್ತಾ ಇದೆ. ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಬಂದು ಅಧಿಕಾರವನ್ನ ತಗೊಂಡು ಜನರನ್ನ ರಕ್ತ ಹೀರ್ತಾ ಇದೆ ಅಂತ ಹೇಳಿ ಯಾವ ಕಾರಣಕ್ಕೂ ನಾವು ಸರ್ಕಾರದ ವಿರುದ್ಧ ಯಾತ್ರೆಯನ್ನ ಮಾಡೋದು ಬಿಡಲ್ಲ. ಇಡೀ ರಾಜ್ಯಕ್ಕೆ ಅವ್ರು ಮಾಡ್ತಾ ಇರುವಂಥದ್ದೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ನೋಡೋಣ ಹೋರಾಟದಲ್ಲಿ ಯಾವ ರೀತಿಯಾಗಿ ಯಶಸ್ಸು ಸಿಗತ್ತೆ, ಯಾವ ರೀತಿಯಾಗಿ ಸಾಗತ್ತೆ ಇವತ್ತಿನ ಹೋರಾಟ ಅಂತ. ಸಿದ್ದು ತಬರಿನಲ್ಲೇ ರಣಕಹಳೆಯನ್ನ ಮೊಳಗಿಸೋದಿಕ್ಕೆ, ಅಲ್ಲಿನಿಂದಲೇ ಯಾತ್ರೆಯನ್ನ ಆರಂಭಿಸೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಡಾ ಪ್ರಕರಣದ ಬಳಿಕ ಸಿಎಂ ವಿರುದ್ಧ ಮತ್ತೆ ರಣಘರ್ಜನೆ. ದುಬಾರಿ ದುನಿಯಾದ ವಿರುದ್ಧ ಸಿಡಿದೆದ್ದಿದ್ದು ಇವತ್ತು ಜನಾಕ್ರೋಶ ಯಾತ್ರೆ ಕೈಗೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಜನಾಕ್ರೋಶ ಯಾತ್ರೆ ಇವತ್ತು ಮೈಸೂರಿನಿಂದ ಆರಂಭವಾಗ್ತಾ ಇದೆ. ಬಿಜೆಪಿ ನಾಯಕರು ಕೈಗೊಳ್ತಿರುವಂತಹ ಯಾತ್ರೆ ಸಿಎಂ ತವರಿನಲ್ಲೇ ಸಿಎಂಗೆ ಬಿಸಿ ಮುಟ್ಸೋಕೆ ಮುಂದಾಗಿದ್ದಾರೆ. ಯಾವ ರೀತಿ ಇರುತ್ತೆ ಇವತ್ತು, ಎಷ್ಟೊತ್ತಿಗೆ ಚಾಲನೆ, ಏನ್ ಸಿಗ್ದಿದೆ ಅಪ್ಡೇಟ್ಸ್? ಪವಿತ್ರ, ಏನು ಬಿಜೆಪಿಗೆ ಒಂದು ತರದ ಅಸ್ತ್ರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ
ಸೊ ಶಾಸನ ಸಭೆಯಲ್ಲಿ ಮಾಡಿದಂತಹ ಏನು ಹನಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ 18 ಶಾಸಕರು ಕೂಡ ಏನು ಅಲ್ಲಿಂದ ಉಚ್ಚಾಟನೆಗೊಂಡ್ರು. ಅದಾದ ನಂತರ ರಾಜ್ಯದಲ್ಲಿ ಏರ್ತಾ ಇರ್ತಕ್ಕಂಥ ಬೆಲೆ ಏರಿಕೆ, ದಿನನಿತ್ಯ ಬಳಕೆ ಆಗುವಂತಹ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ, ಸರ್ಕಾರ ಜಾಸ್ತಿ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ದಿನನಿತ್ಯ ಬಳಕೆ ವಸ್ತುವಾದಂತಹ ಡೀಸೆಲ್ ಬೆಲೆಯೂ ಕೂಡ ಜಾಸ್ತಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ರಾಜ್ಯದಾದ್ಯಂತ ಒಂದು ರೀತಿಯ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿಕ್ಕೆ ಶುರು ಮಾಡಿರ್ತಕ್ಕಂಥ ಬಿಜೆಪಿ ಮೈಸೂರಿನಿಂದ ಚಾಲನೆಯನ್ನ ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಮೈಸೂರು ಸಿದ್ದರಾಮಯ್ಯನವರ ಸ್ವಕ್ಷೇತ್ರವಾಗಿರೋದ್ರಿಂದ ಇಲ್ಲಿಂದನೇ ಚಾಲನೆಯನ್ನು ಕೊಡುವುದರ ಮೂಲಕ ಒಂದು ರೀತಿ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಪವಿತ್ರ. ಅದರ ಜೊತೆಯಲ್ಲಿ ಮತ್ತೊಂದು ಕಡೆ ಬಿಜೆಪಿಯು ಒಂದು ರೀತಿಯಲ್ಲಿ ಜನ ಆಕ್ರೋಶ ಆಂದೋಲನ ಪ್ರತಿಭಟನೆ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಜನರನ್ನ ಎಚ್ಚೆತ್ತಿಸುವಂತಹ ಕೆಲಸ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರೆ, ಒಂದು ರೀತಿಯ ಬಿಜೆಪಿಯು ಒಂದು ಕಾಂಗ್ರೆಸ್ಸಿನ ಒಂದು ಹೋರಾಟಕ್ಕೆ ಒಂದು ನಾಣ್ಣುಡಿಯನ್ನ ಬರಿತಾ ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಪ್ರತಿಭಟನೆಗೆ ಸಾಕಷ್ಟು ಜನರು ರಾಜ್ಯದ ನಾಯಕರು ಮತ್ತೆ ರಾಷ್ಟ್ರದ ನಾಯಕರುಗಳು ಕೂಡ ಪ್ರಹ್ಲಾದ್ ಜೋಶಿ ಅಂತಹ ಮತ್ತೆ ಸದಾನಂದ ಗೌಡ ಅಂತಹ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಪವಿತ್ರ. ಪುಟ್ಟಸ್ವಾಮಿ, ಹಿಂದೆ ಮೂಡ ವಿಚಾರ ಅಂತ ಬಂದಾಗ್ಲೂ ಕೂಡ ಏನು ಪಾದಯಾತ್ರೆಯನ್ನ ಮಾಡಿದ್ರು ಮೈಸೂರಿನವರೆಗೂ. ಅದಾದ ನಂತರ ಇವತ್ತು ಸಿಎಂ ತವರಲ್ಲೇ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕಂತ ಮಾಡ್ತಿರೋ 2ನೇ ಯಾತ್ರೆ ಇದಾಗಿದೆ. ಸೊ ಎಷ್ಟೊತ್ತಿಗೆ ಚಾಲನೆ ಸಿಗತ್ತೆ? ಜೊತೆಗೆ ಯಾರೆಲ್ಲ ನಾಯಕರು ಬರ್ತಾರೆ? ಈಗೇನಾದ್ರೂ ಕಾರ್ಯಕರ್ತರು ಈಗ್ಲಿಂದಲೇ ಅಲ್ಲಿ ತಯಾರಿಯನ್ನ ಮೈಸೂರಿನಲ್ಲಿ ಮಾಡ್ಕೊಂಡಿದ್ದಾರಾ ಈ ಯಾತ್ರೆಗೆ? ಜೊತೆಗೆ ಮೈಸೂರಿನಲ್ಲಿ ಎಲ್ಲೆಲ್ಲಿ ಯಾತ್ರೆ ಕೈಗೊಳ್ತಾರೆ ಅಂತ ಹೇಳಿ. ಖಂಡಿತವಾಗಿ ಪವಿತ್ರ, ಈ ಮೈಸೂರಿನಲ್ಲಿ ಒಂದು ಅಶೋಕ ವೃತ್ತದಿಂದ ಪ್ರತಿಭಟನೆ ಶುರುವಾಗ್ತದೆ. ಈ ಒಂದು ಪ್ರತಿಭಟನೆಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಭಾಗಿಯಾಗ್ತಿರ್ತಕ್ಕಂಥದ್ದು. ರಾಷ್ಟ್ರೀಯ ನಾಯಕರು ಅಂತ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಸದಾನಂದ ಗೌಡ್ರವರು, ಮತ್ತೆ ಚೆಲುವಾದಿ ನಾರಾಯಣಸ್ವಾಮಿ ಅವರು, ಸೊ ಈ ತರದ ಸಾಕಷ್ಟು ಪ್ರಬಲ ನಾಯಕರುಗಳು ಕೂಡ ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ 2 ಜಿಲ್ಲೆಗಳಿಂದ ಕಾರ್ಯಕರ್ತರುಗಳು ಆಲ್ರೆಡಿ ಮೈಸೂರಿಗೆ ಬರ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಆಲ್ರೆಡಿ ಏನು ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಆಲ್ರೆಡಿ ಮೈಸೂರಲ್ಲಿ ಠಿಕಾಣಿಯನ್ನು ಹೂಡಿರ್ತಕ್ಕಂಥದ್ದು. ಕಾರ್ಯರೂಪವನ್ನ ಯಾವ ರೀತಿ ಪ್ರತಿಭಟನೆ ಕಾರ್ಯರೂಪಗಳನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಕ್ಕಂತಹ ಎಲ್ಲಾ ಕೆಲಸಗಳನ್ನ ಕೂಡ ಕಾರ್ಯಕರ್ತರುಗಳೊಂದಿಗೆ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು. ಆಲ್ರೆಡಿ ವಿಜೇಂದ್ರ ಅವರು ಬಂದಿರ್ತಕ್ಕಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಪತ್ರಿಕೆ